ಸೊ ಗೈಸ್, ಒಂದು ಕ್ವಿಕ್ ಅಪ್ಡೇಟು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. ಅದು ಏನು ಅಂತಂದರೆ, ಇದೇ ತಿಂಗಳು 15ನೇ ತಾರೀಕಿನಿಂದ ಎಂಟೈರ್ ಸ್ಟೇಟ್ನಲ್ಲಿ ಟಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಎಸ್ ಗೈಸ್, ಈ ತಿಂಗಳು 15ನೇ ತಾರೀಕಿನಿಂದ ಹಿಡಿದು ಮುಂದೆ ಒಂದು ವರ್ಷದವರೆಗೆ ಕಂಪ್ಲೀಟಾಗಿ ಸ್ಟೋರ್ ಮಾಡೋದಾಗಲಿ ಅಥವಾ ಸೇಲ್ ಮಾಡೋದಾಗಲಿ ಅಥವಾ ಪ್ರೊಡಕ್ಷನ್ ಆಗಲಿ ಸಾಗಾಣಿಕೆ ಆಗಲಿ ಎಲ್ಲವನ್ನು ಕಂಪ್ಲೀಟಾಗಿ ಏನಿದೆ ಬ್ಯಾನನ್ನು ಮಾಡಲಾಗಿದೆ ಕರ್ನಾಟಕದ ಎಂಟೈರ್ ಸ್ಟೇಟ್ನಲ್ಲಿ. ಎಸ್, ಇದು ಅಫಿಷಿಯಲ್, ನೀವು ನೋಡ್ತಿರುವಂಥ ಅಫಿಷಿಯಲ್ ಲೆಟರು. ಸೊ ಹೀಗಾಗಿ ಇದರಲ್ಲಿ ಹೆಲ್ತ್ ಇಶ್ಯೂಗಳು ಸುಮಾರು ಬರ್ತಾ ಇದೆ ಕಂಪ್ಲೇಂಟ್ಸ್ಗಳು ಅಂದ್ಬಿಟ್ಟು ಇತ್ತೀಚಿನ ದಿನಗಳಂತೂ ನಾನಂತೂ ನೋಡಿದ್ದೀನಿ. ಸ್ಪೆಷಲಿ ಸಿಟಿಗಳಲ್ಲಿ ಔಟ್ಸೈಡರ್ಸ್, ಸ್ಪೆಷಲಿ ನಾರ್ತ್ ಇಂಡಿಯಾದಿಂದ ಬಂದಂಥ ಜನಗಳು ಸುಮಾರು ಕನ್ಸ್ಯೂಮ್ ಮಾಡ್ತಾರೆ ತಂಬಾಕನ್ನು, ಸ್ಪೆಷಲಿ ಗುಟ್ಕಾಗಳಾಗಿರ್ಬೋದು. ಇಂಥ ಸುಮಾರು ಪ್ರಾಡಕ್ಟ್ಸ್ಗಳೇನಿದೆ, ಅವರು ಬೆಳಗ್ಗೆ ಎದ್ರಾಗಿಂದ ಹಿಡಿದುಬಿಟ್ಟು ರಾತ್ರಿ ಮಲಗೋ ನಿದ್ದೆಗೆ ಜಾರೋವರೆಗೂ ಅವರು ತಿಂತಾನೇ ಇರ್ತಾರೆ, ಉಗಿತಾನೆ ಇರ್ತಾರೆ, ಎಲ್ಲಿ ಬೇಕಲ್ಲಿ ಉಗಿತಾ ಇರ್ತಾರೆ. ಸೊ ಅದು ಉಗಿಯೋದೊಂದಾಯಿತು. ಅದಾದಮೇಲೆ ಹೆಲ್ತ್ ಇಶ್ಯೂಗಳು ಬರುತ್ತೆ. ಸೊ ಆ ಹೆಲ್ತ್ ಇಶ್ಯೂಗಳು ಬಂದಾಗ ಆ ಜನಗಳ ಹತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋಕ್ಕೆ, ಅಷ್ಟೊಂದು ಟ್ರೀಟ್ಮೆಂಟ್ ಮಾಡಿಸೋಕ್ಕೆ ದುಡ್ಡಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವೆಲ್ಲರೂ ಕಟ್ಟಿರುವಂಥ ದುಡ್ಡು, ಅಲ್ಲಿ ಟ್ಯಾಕ್ಸ್ ಏನಿರುತ್ತೆ ಅದು ವೇಸ್ಟ್ ಆಗುತ್ತೆ ಅನ್ನೆಸೆಸರಿಲಿ. ಗೋರ್ಮೆಂಟು ಆ ಒಂದು ದುಡ್ಡನ್ನು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಬೇರೆ ಇನ್ನಿತರೆ ಯಾವುದೇ ಒಂದು ಇದರಲ್ಲಿ ಅದನ್ನು ಉಪಯೋಗಿಸ್ಬೋದು. ಬಟ್ ಆದರೆ ಇಂಥ ಒಂದು ರೋಗಿಗಳು ಹೋಗಿ ಅಲ್ಲಿ ತಿಂದು ಅಡ್ಮಿಟ್ ಆಗೋದ್ರಿಂದ ಆ ದುಡ್ಡು ಅಲ್ಲಿ ಕೋಟ್ಯಾಂತರ ದುಡ್ಡು ಅಲ್ಲಿ ಖರ್ಚಾಗುತ್ತೆ. ಸೊ ಅದು ಒಂದಾಗಿದ್ದೆ ಹೆಲ್ತ್ ಇಶ್ಯೂ ಮೇನ್ ಇಂಪಾರ್ಟೆಂಟು. ಅದು ಒಂದು ಕಾರಣ ಇಟ್ಕೊಂಡು ಮುಂದಿನ 1 ವರ್ಷಗಳ ಕಾಲಕ್ಕಾಗಿ ಬ್ಯಾನನ್ನು ಮಾಡಲಾಗಿದೆ ಎಂಟೈರ್ ಕರ್ನಾಟಕದಲ್ಲಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಗೈಸ್. ಇದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನು. ಮತ್ತೆ ಒಂದು ಯೂಸ್ಫುಲ್ ಇರ್ತೀವಿ. ಟೇಕ್ ಕೇರ್, ಬಾಯ್.